ಸೀರಿಯಲ್ ಪ್ರೇಮ. ನಾನು ಅವಾಗವಾಗ ನನ್ನ ಶತ್ರುಗಳಿಗೆ ಸರ್ಪ್ರೈಸ್ ಕೊಡ್ತಾ ಇರ್ತೀನಿ. ಅದರಲ್ಲಿ ನಿನಗೂ ಸರ್ಪ್ರೈಸ್ ನಿಂದ್ರಲ್ಲೂ ಅದ್ರಲ್ಲಿ ಯಾರಿಗೆ ಗೊತ್ತು ಆ ಸರ್ಪ್ರೈಸಲ್ಲಿ ಕಲ್ಯಾಣಿ ಪ್ರಾಣನೂ ಅಡಗಿರ್ಬೋದು ಅಂದೆ. ನೀನೇನಾದರೂ ನನಗೆ ಒಂದು ಕೊಟ್ಟರೆ ನಾನು ನಿನಗೆ 2 ತಿರುಗಿಸಿ ಅದಕ್ಕೆ ಬಡ್ಡಿ ಸಮೇತ ವಾಪಸ್ ಕೊಡ್ತೀನಿ ಅಂತೆಲ್ಲ ಹೇಳ್ತಾನೆ. ನೋಡೋಣ ಯಾರು ನೋಡ್ಕೊತಾರೆ ಅಂತ. ಇವರಿಬ್ಬರ ಮಧ್ಯದಲ್ಲಿ ಚಾಲೆಂಜ್ ಜೋರು ನಡೀತಾ ಇರ್ತದೆ, ದಾಮಿನಿ ಮತ್ತು ಪ್ರೇಮ ಮಧ್ಯೆ. ಈ ಕಡೆ ನೋಡೋಣ, ನೀನೇನಾದರೂ ಸ್ವಲ್ಪ ಏನಾದರೂ ಕಿರಿಕ್ ಮಾಡಿದ್ದೆ ಅಂದರೆ ಜಾಸ್ತಿನೇ ಮಾಡ್ತೀನಿ ನಾನು ನಿನಗೆ ಅಂತೆಲ್ಲ ಹೇಳಿರ್ತಾಳೆ. ಪ್ರೇಮನೂ ಆವಾಜ್ ಹಾಕಿರ್ತಾಳೆ. ಪ್ರೇಮನ ಹೆದರ್ಕೊಳಲ್ಲ. ಈ ಸೈಕೋ ಯಾಕೋ ಹಿಂಗೆ ಆಡ್ತಾಳಂತ ಇಲ್ಲಿದ್ದ ಹೋದ್ಮೇಲೆ ಪ್ರೇಮ ಒಬ್ಬಳೆ ನಿಂತು ಯೋಚನೆ ಮಾಡ್ತಾ ಇರ್ತಾಳೆ. ಈ ಕಡೆ ದಾಡಿ ಅಂಟಿಸ್ಕೊತಾ ಇರ್ತಾನೆ. ಮಾದೇವ ಡ್ಯೂಟಿಗೆ ಹೋಗ್ಬೇಕಂತ ದಾಡಿ ಅಂಟಿಸ್ಕೋಬೇಕಾದ್ರೆ ಈ ಕಡೆ ಅವರು ಸೈಲೆಂಟಾಗಿ ಒಬ್ಬರೇ ಕುಂತಿರೋದು ನೋಡಿ, ಅಪ್ಪಾಜಿ ಯಾಕೆ ನಿನ್ನೆಯಿಂದ ನೋಡಿದ್ರೆ ಯಾಕೆ ಹಿಂಗಿದ್ದೀರಿ ಅಂತಂದರೆ, ಇಲ್ಲ ಕಣಪ್ಪ ಅದು ಏನು ಹೇಳಿ ಅಪ್ಪಾಜಿ ನಮ್ಮ ಮುಂದೆ ಹೇಳಂದೆ. ಇಲ್ಲ ಕಣಪ್ಪ, ನಾನು ನಿನ್ನೆ ನನ್ನ ಹೆಂಡ್ತಿ ನೋಡಿದೆ, ಒಳ್ಳೆ ವಿಷಯ ಅಲ್ಲ ಅಪ್ಪಾಜಿ ಇದು ಅಂತಂದರೆ. ಕಣಪ್ಪ, ಇನ್ನೂ ಭಯ ಜಾಸ್ತಿ ಆಗಿದೆ ನನ್ನ ಹೆಂಡ್ತಿ ನೋಡಿ. ಏನಪ್ಪಾಜಿ ಇದು ದಿನ ಬೆಳಗಾದ್ರೆ ಯಾರಿಗೋಸ್ಕರ ಕಣ್ಣೀರು ಹಾಕ್ತಿದ್ರೆ ಅವ್ರು ನೋಡೋಕೆ ಭಯ ಆಗುತ್ತೆ ಅಂದರೆ ಹೆಂಗೆ? ಇಲ್ಲ ಕಣಪ್ಪ, ರಾಕ್ಷಸಿ ಇದ್ದಾಳೆ. ರಾಕ್ಷಸಿ ಅಂದರೆ ಯಾರು ನೀವು ಕೂಡಿಟ್ಟಿಲ್ಲ ಹೆಂಗೆ ಕಣಪ್ಪ, ಹೆಂಗೆ ಅವ್ರ ಜೊತೆ ಇದ್ದಾರೆ ಏನೋ ಅರ್ಥ ಆಗ್ತಾ ಇಲ್ಲ ಅಂತ. ಈ ಕಡೆ ಪ್ರೇಮನೂ ದಾಮಿನಿ ಮತ್ತು ಅವ್ರ ಸೊಸೆ ಸ್ನೇಹ ಇಬ್ಬರು ಮಾತಾಡ್ತಾ ಇರ್ತಾರೆ. ಇನ್ನು ಅವಳದು ಅಂತ್ಯದ ಆರಂಭ ಸ್ಟಾರ್ಟ್ ಆಗಿದೆ ಅಂದರೆ ಇದನ್ನೆಲ್ಲ ಪಂಚಮಿ ಕೇಳಿಸ್ಕೊಂಡು ಅವ್ರ ಅತ್ತಿಗೆಗೆ ಫೋನ್ ಮಾಡಿ ಹೇಳ್ತಾಳೆ. ಹಂಗೆ ತುಂಬ ಭಯ ಆಗ್ತಾಯಿದೆ ಅಂದರೆ, ನೋಡಮ್ಮ ನೀನು ಭಯ ಪಟ್ಕೋಬಾರ್ದು, ಈ ಕಾಲದಲ್ಲಿ ಈ ಟೈಮಲ್ಲಿ ಅತ್ತೆನ ಕಾಪಾಡೋಕ್ಕೆ ನೀನು ಒಬ್ಬಳೇ ಅಲ್ಲಿ ಇರೋದು, ಹಾಗಾಗಿ ನೀನೇ ಧೈರ್ಯ ಕಳ್ಕೊಬೇಡ ಕಣಮ್ಮ ಅಂತೆಲ್ಲ ಹೇಳಿ ಇವರು ಹೇಳಿರ್ತಾರೆ. ಅಂದರೆ ಅವ್ರ ಅತ್ತಿಗೆ ಧೈರ್ಯದಿಂದ ಹೇಳ್ತಾಳೆ. ಧೈರ್ಯದಿಂದ ಇರು, ಏನಾಗಲ್ಲ, ನಾನೇನು ವ್ಯವಸ್ಥೆ ಮಾಡ್ತೀನಿ ಅಂತೆಲ್ಲ. ಸರಿ ಅತ್ತಿಗೆ ಅಂತೆಲ್ಲ ಹೇಳಿದೆ. ಈ ಕಡೆ ಮಾದೇವ ಮತ್ತು ಅವರು ಮಾತಾಡ್ತಾರೆ. ಇಲ್ಲಿ ನಿಮ್ಮ ಯಾವ ಊರು ಅಂತಂದರೆ, ನಮ್ಮದು ಮಲ್ಲಿಗೆಪುರಪ್ಪ ನಾವು ಅಂತಂದು ಹೇಳ್ತಾ. ಮಲ್ಲಿಗೆಪುರನ ನಾವು ನಮ್ಮದು ದೇವಿ ಯಾವುದೇ ಊರ ಮೇಲೆ ನಾನು ತುಂಬ ಸಲ ಅಡ್ಡಾಡಿದ್ದಾನೆ, ಎಷ್ಟು ಸಲ ನನಗೆ ನೆನಪಿಲ್ಲ ಅಂತೆಲ್ಲ ಹೇಳ್ತಾರೆ. ಈ ಕಡೆ ಕಾವ್ಯ ಬಂದುಬಿಡ್ತಾಳೆ ಸಡನ್ನಾಗಿ ಕಾವ್ಯ ಬಂದು ಏನಂತ ಹೇಳ್ತಾಳೆ ಅಂತಂದರೆ, ಕಾವ್ಯ ಇಲ್ಲಿ ಏನಕ್ಕೆ ಬಂದಿರೋದು ನೋಡಿ ಮಾದೇವ ಗಡ್ಡ ಹಚ್ಚಿರಲ್ಲ, ಹಾಗಾಗಿ ಹೆದರ್ಕೊಂಡು ಹೋಗಿ ಇವ್ರ ಜಲ್ದಿ ಲೈಟ್ ಆಫ್ ಮಾಡಿಬಿಡ್ತಾರೆ. ಶ್ರೀನಿವಾಸ್ ಅವರು ಲೈಟ್ ಆಫ್ ಮಾಡಿದಾಗ ಅವಾಗ ಯಾರೋ ಲೈಟ್ ಆಫ್ ಮಾಡಿದ್ದಾರೆ. ಪ್ರೇಮನು ಮತ್ತು ಮಾದೇವ ಮತ್ತು ಕಾವ್ಯ ಮಧ್ಯೆ ಒಂದು ಸಾಂಗ್ ಬರುತ್ತೆ, ಏನವ್ವ ಇಲ್ಲಿ ಬಂದುಬಿಟ್ಟಿಯಾ ಅಂತಂದ್ರೆ ಹೇಳಿ. ಅದೇ ಟೈಮಿಗೆ ಯಾರು ಲೈಟ್ ಆಫ್ ಮಾಡಿದ್ದಾರೆ ಅಂತಂದರೆ ನೋಡೋಕೆ ಬಂದಿರಿ, ಯಾರು ಬೇಗ ಅಂತ ಆಫ್ ಮಾಡಿದ್ದಾರೆ, ಆನ್ ಮಾಡಿ ಅಂದರೆ ಶ್ರೀನಿವಾಸ್ ಅವ್ರು ಆನ್ ಮಾಡ್ತಾರೆ. ಲೈಟ್ ಆನ್ ಆಗೈತೆ. ಇಲ್ಲಿ ಕಾವ್ಯನ ಬಿಳಿಸೋಗಿ ದಾಡಿ ಹಚ್ಕೊಂಡ್ಬಿಟ್ಟಿರ್ತಾನೆ ಮಾದೇವ. ಅದು ಏನವ್ವ ಇಷ್ಟು ದೂರ ಬಂದಿ ಅಂದರೆ, ಇಲ್ಲ ತಾತ ಓದ್ಕೊಳೋದೇನು ಇದ್ದಿಲ್ಲ, ನಂಗೆ ಹುಷಾರಿಲ್ದಾಗ ನೀವೆಲ್ಲ ಸೇವೆ ಮಾಡಿದಿರಲ್ಲ, ಹಾಗಾಗಿ ನಿಮಗೆ ಹುಷಾರಿಲ್ದಾಗ ನಿಮ್ಗೆ ಹುಷಾರಿಲ್ಲ ಅನಿಸುತ್ತೆ, ನಾನೇ ಅಡುಗೆ ಮಾಡಿ ಕೊಡೋದು. ಬೇಡ ಕಣವ್ವ ನಿನಗೆ ಯಾಕೆ ಆತಂದರೆ ಅಂದೆ. ಇಲ್ಲ ತಾತ ಅಡುಗೆ ಮಾಡ್ತೀನಿ, ನನಗೆ ಸ್ವಲ್ಪ ಅಡುಗೆ ಮಾಡೋಕ್ಕೆ ಬರುತ್ತೆ ಅಂತೆಲ್ಲ ಹೇಳಿ ಸ್ವಲ್ಪ ಅಡುಗೆ ಮಾಡೋಕ್ಕೆ ಬರುತ್ತೆ, ನಾನು ಮಾಡ್ತೀನಿ ಅಂತೆಲ್ಲ ಹೇಳಿದಾಗ ಮಾಡ್ಕೊಳವ ಹೊಟ್ಟೆ ಶಾನೆ ಆಗ್ತಿದೆ. ಈ ಕಡೆ ಪ್ರೇಮ ನೈಟ್ ಆಗಿದೆ ಮಾಡ್ಕೊಂಡೆ. ಪ್ರೇಮಗೆ ನಿದ್ದೆನೇ ಬರ್ತಾ ಇಲ್ಲ. ಮತ್ತೆ ಯೋಚನೆ ಮಾಡ್ತಾ ಹೇಳಿರೋದು ಫ್ಲ್ಯಾಶ್ ಬ್ಯಾಕ್ ಎಲ್ಲ ನೆನೆಸ್ಕೊತಾ ಇರ್ತಲ್ಲ, ಅವರು ಸವಾಲು ಹಾಕಿರೋದು. ಮತ್ತೆ ಹೆಂಗನಾಗಲಿ ಅಂತೆಲ್ಲ ಹೇಳಿ ದಾಮಿನಿಗೆ ಫೋನ್ ಮಾಡಿ ಏನೇ ನಿದ್ದೆನೇ ಬರ್ತಾ ಇಲ್ಲ, ಆಯ್ತು ಕಣೆ ನಿಮಗೆ ನಿದ್ದೆನೇ ಬರಲಾರ್ದಂಗೆ ಮಾಡ್ತೀನಿ ನಾನು ಅಂತೆಲ್ಲ ಹೇಳ್ತಾ ಇರ್ತಾ. ಅದು ಹಂಗಲ್ಲ, ಅದು ಅಂತ ಹೇಳಿದರೆ, ಅಲ್ಲ ಕಣೆ ನಾನು ಬೆಳೆಸಿರೋ ಒಂದು ಬ್ಯಾಗನ್ನೇ ಹಿಡ್ಕೊಳಕ್ಕಾಗಿಲ್ಲ ನಿನಗೆ, ನೀನು ಹೆಂಗೆ ಕಾಪಾಡ್ತಿ ಕುಟುಂಬ ಅದೆಲ್ಲ ಫ್ಲ್ಯಾಶ್ ಬ್ಯಾಕ್ ಎಲ್ಲ ನೆನೆಸ್ಕೊಂಡು. ಅದೇ ಟೈಮಿಗೆ ನಾನು ಸಿಂಹ ಕಣೆ, ನನ್ನ ಎದುರಿಗೆ ನೀನೇನು ಮಾಡೋಕ್ಕಾಗಿಲ್ಲ ಕಣೆ ಅಂದರೆ, ನೀನು ಸಿಂಹ ಅಲ್ಲ ಕಣೆ, ನೀನು ನರಿ ತನ್ನನ್ನೇ ಸಿಂಹ ತಾನೇ ಬುದ್ಧಿವಂತೆ ಅಂತ ಹೇಳ್ಕೊತೈತೆ ಅಂತೆಲ್ಲೇ ಜಗಳ ಆಡ್ತಾಯಿದ್ದೆ. ಇವರಿಬ್ಬರು ಇಲ್ಲಿ ಫೋನ್ನಾಗ ಜಗಳ ಆಡ್ತಾ ಇರೋದು ನೋಡಿ ಮಹೇಶ್ವರಿಗೆ ಈ ನಗದೆಲ್ಲ ನೋಡಿ ಡೌಟ್ ಬಂದು ಯಾಕೋ ಈ ಥರ ಮಾಡ್ತಾ ಇದ್ದಾಳಲ್ಲ ಈ ಅಮ್ಮ, ಎಲ್ಲರ ಎದುರಿಗೆ ಹಸಿ ಥರ ಇದ್ದು ಇಲ್ಲಿಂದ ನಾಗರಾವಿನ ಥರ ಬಸ್ಕೊಳ್ತಾಳೆ, ಏನೋ ಇದೆ ಇದರಲ್ಲಿ ಅಂತೆಲ್ಲ ಹೇಳಿ ಡೌಟ್ ಬಂದಿರುತ್ತೆ. ಇವರಿಬ್ಬರು ಇನ್ನೂ ಜಗಳ ಆಡ್ತಾರೆ. ಒಟ್ಟು ಪತ್ತೆ ಹಚ್ಚಬೇಕಿದ್ದನ್ನು ಹೆಂಗನ ಮಾಡಿ ನಾನು ಪತ್ತೆ ಹಚ್ತೀನಿ, ಹೆಂಗಸು ಯಾರು ಏನು ಎದಕ್ಕೆ ಬಂದಿದ್ದಾಳ ಏನು ಅಂತೆಲ್ಲ ಹೇಳಿದಾಗ ನೆಕ್ಸ್ಟ್ ಇಲ್ಲಿ ಪಂಚಮಿ ತುಂಬ ಭಯ ಪಟ್ಕೊಂಡು ಇರ್ತಾಳೆ. ಈ ಹೆಂಗ್ಸ್ ಬಗ್ಗೆ ನನಗೇನು ತುಂಬ ಡೌಟ್ ಬಂದಿದೆ ಅಂತೆಲ್ಲ ಹೇಳಿ ಇದು ಮಾಡ್ತಾ ಇದ್ದಾರೆ. ಆದರೆ ಪಂಚಮಿ ಹೇಳ್ಬೋದು, ಆದರೆ ಹೇಳಿಲ್ಲ. ನೋಡೋಣ ನೆಕ್ಸ್ಟ್ ಎಪಿಸೋಡಲ್ಲಿ. ತಾತ ತಗೊಳ್ಳಿ ಊಟ. ಇವತ್ತೇ ಇನ್ನೊಂದು ಸೀನೊಳಗೆ ತಾತ ತಗೊಳ್ಳಿ ಊಟ ಅಂತೆಲ್ಲ ಹೇಳಿ ಕಾವ್ಯ ಊಟ ತಂದುಕೊಡ್ತಾಳೆ. ತಂದುಕೊಟ್ಟಾಗ ಇಲ್ಲಿ ಊಟ ಮಾಡೋಕೆ ಇವರಿಗೆ ಸ್ವಲ್ಪ ಹಿಂದೆ ಮುಂದೆ ಮಾಡ್ತಾ ಇರ್ತಾರೆ. ಮಾಡ್ತಾ ಇದ್ದಾಗ ಮೊದಲಿಗಿಂತ ಅಡುಗೆ ಮಾಡಿದ್ದಕ್ಕೂ ಈಗಿಂತ ಅಡುಗೆ ಮಾಡಿದ್ದು ಬೇಸ್ ಮಾಡಿ ಚಾನೆ ಬೇಸ್ ಮಾಡಿ ಅಂದರೆ, ಏನು ತಾತ ನಾನು ಇದೇ ಫಸ್ಟ್ ಅಲ್ಲ ನಿಮ್ಗೆ ಅಡುಗೆ ಮಾಡಿ. ಅಲ್ಲಪ್ಪ ಅವರು ಹಳ್ಳಿ ಊರಲ್ಲೆಲ್ಲ ಇರೋದು. ಶ್ರೀನಿವಾಸ ಅವರು ಮಧ್ಯದಲ್ಲಿ ಬಂದು, ಇಲ್ಲಪ್ಪ ಅವರು ಹಳ್ಳಿ ಊರಲ್ಲಿ ಇದ್ರಲ್ಲ, ಇವಾಗ ಇಲ್ಲಿ ಬಂದು ಅವ್ರ ಮೊಮ್ಮಗಳೇ ಅಂತ ತಿಳ್ಕೊಂಬಿಟ್ಟಾರ, ಅವರು ಅರಳು ಮರಳಲ್ಲ ವಯಸ್ಸಾಗೈತಲ್ಲ ಅಂತೆಲ್ಲ ಹೇಳ್ತಾರೆ.
ಸರಿ ಇರಲಿ ಬಿಡು ತಾತ ಅಂದರೆ ಚೆನ್ನಾಗಿದೆ ಕಣವ್ವ ಅಡುಗೆ ಅಂತೆಲ್ಲ ಹೇಳಿ ಬಿಟ್ಟು, ಅಲ್ಲ ಕಣಮ್ಮ ನಾನು ನಿನ್ನ ಒಂದು ಮಾತು ಕೇಳ್ತೀನಿ ಅಂದರೆ ಕೇಳಿ ಅಂಕಲ್ ಅಂತಂದರೆ, ಏನಿಲ್ಲ ಕಣವ್ವ, ನೀನು ಮೊದಲು ನಿನ್ನ ಗಂಡನ ದ್ವೇಷ ಮಾಡೋಕೆ ನಿನ್ಗೆ ಓದಕ್ಕೆ ಕಳಿಸಿಲ್ಲ ಅನ್ನೋದು ಒಂದೇ ಬಾಕಿನ, ಅಥವಾ ಅವ್ನ ನಡತೆ ಗುಣ ಅದೆಲ್ಲ ಹೆಂಗಿದೆ ಅಂತೆಲ್ಲ ಕೇಳಿದೆ. ತುಂಬ ಒಳ್ಳೆಯವರು ಅವರು, ಒಳ್ಳೆ ಗುಣ ಇದೆ, ಹೆಣ್ಮಕ್ಳಿಗೆ ತುಂಬ ಅಂದರೆ ತುಂಬ ಗೌರವ ಕೊಡ್ತಾರೆ. ಏನಂದರೆ ಹೆಣ್ಮಕ್ಳು ಓದಿದ್ರೆ ಯಾಕೆ ಅದೆಲ್ಲ ವೇಸ್ಟು ಸುಮ್ಮನೆ ಅನ್ನೋ ಭಾವನೆ ಇದೆಯಲ್ಲ ಅಷ್ಟೇ, ಇನ್ನೇನಿಲ್ಲ. ಎಲ್ಲ ಅಂದರೆ ಶಾನೆ ಒಳ್ಳೆಯವರು, ತುಂಬ ಒಳ್ಳೆಯವರು ಅವರು ಅಂತೆಲ್ಲ ಹೇಳ್ತಾರೆ. ನೋಡೋ ಮಾದೇವ ನೀನು ಹೆಂಡ್ತಿ ನಿನ್ನ ಎಷ್ಟು ಪ್ರೀತಿ ಮಾಡ್ತಾಳ ಅಂತ ಕಣ್ಣಲ್ಲೇ ಸನ್ನೆ ಮಾಡಿದ್ರು ಸಹ. ನಾಳೆ ಎಪಿಸೋಡ್ ಬರೋದು, ನಾಳೆ ಎಪಿಸೋಡಲ್ಲಿ ಇಲ್ಲಿ ಮಾದೇವನು ಮತ್ತು ಅವರು ಶ್ರೀನಿವಾಸ್ ಅವರು ಕಾರ್ ತೊಗೊಂಬರ್ತಾರೆ. ನೋಡಪ್ಪ ಇದೇ ನನ್ನ ಮನೆ ಅಂತೆಲ್ಲ ಹೇಳ್ತಾರೆ. ನಾನು ನನ್ನ ಹೆಂಡ್ತಿ ಕಲ್ಯಾಣಿ ಇಲ್ಲೇ ಇದ್ದಿದ್ದು ಜೀವನ ಮಾಡಿದ್ದು ಅಂತೆಲ್ಲ ಹೇಳಿ ಮಾದೇವಾಗ ಈ ಕಟ್ಟೆ, ಈ ಜಗಲಿ, ಈ ಮನೆ, ಈ ಮರ ಎಲ್ಲಿ ನೋಡಿ ನನಗೂ ಸ್ವಲ್ಪ ಎಲ್ಲ ನೆನಪಾಗ್ತಾ ಇದೆ ಅಂತೆಲ್ಲ ಹೇಳ್ತಾರೆ. ಮಾದೇವನು ಏನು ಹೇಳೋದು, ನೆನಪಾಗ್ತಾ ಇದೆ ನನಗೂ ಇದಕ್ಕೆ ಏನೋ ಸ್ವಲ್ಪ ಲಿಂಕ್ ಇದೆ ಅಂತ ಅನಿಸುತ್ತೆ. ಈ ಕಡೆ ಪ್ರೇಮ ಮತ್ತು ಶ್ರೀಧರ್ ಅವರಿಬ್ಬರು ಬಂದು, ನೋಡಮ್ಮ ಇದೇ ಮನೇಲಿ ನಮ್ಮಣ್ಣ ನಮ್ಮ ಅತ್ತಿಗೆ ನಾವೆಲ್ಲ ಇಲ್ಲೇ ಜೀವನ ಮಾಡಿದ್ದು ಅಂತೆಲ್ಲ ತೋರಿಸ್ತಾರೆ. ಅಯ್ಯಪ್ಪ ದೇವರೇ, ನಮ್ಮ ಮಾವ ಹೆಂಗನ ಮಾಡಿ ಸಿಗಂಗೆ ಮಾಡಬೇಕಲ್ಲ ಅಂತೆಲ್ಲ ಹೇಳಿ ಹುಡುಕ್ತಾ ಇರ್ತಾರೆ. ಇಲ್ಲಿ ಅವರು ಮನೆ ನೋಡ್ಕೊಂತ ಒಳಗಡೆ ಹೋಗಿರ್ತಾರೆ. ಇಲ್ಲಿ ಪ್ರೇಮನೂ ಈ ಕಡೆ ಬಂದಿರ್ತಾರೆ. ಪ್ರೇಮನೂ ಈ ಕಡೆ ಬಂದು, ಯಾರು ಯಪ್ಪ ಇಲ್ಲಿ ಮನೆ ಮುಂದೆ ನಿಂತಿದ್ದಾನಲ್ಲ ಅಂತ ಹೇಳ್ತಾರೆ. ನಾಳೆನೂ ಇನ್ನು ಮುಖ ಪರಿಚಯ ಆಗುತ್ತೋ, ಮುಖ ಭೇಟಿ ಮಾಡಿಸ್ತಾರೋ ಮಾಡಿಸಲ್ಲ ನೋಡಿ. ನಾಳೆನೂ ಇಂಟ್ರೆಸ್ಟಿಂಗ್ ಆಗುತ್ತೆ ಎಪಿಸೋಡ್. ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್.